ನಮಸ್ತೆ. ಯಾರಿಗೆ ಅಂಬೆಗಾಲು ಕೃಷ್ಣ, ಬೆಣ್ಣೆ ಕೃಷ್ಣ ಇಷ್ಟ ಇಲ್ಲ ಹೇಳಿ? ಅವನ ಸರಳ ಮಾತುಗಳನ್ನು ಒಮ್ಮೆ ಕೇಳೋಣ. ಏನಪ್ಪ ಅಂದರೆ, ಕೃಷ್ಣ ನನ್ನ ಮನೆಯಲ್ಲಿ ಸಂತೋಷ ಇರಲಿ, ನನ್ನ ಕುಟುಂಬದ ಮೇಲೆ ನಿನ್ನ ಕೃಪೆ ಇರಲಿ, ನನ್ನ ಕಷ್ಟಗಳನ್ನು ದೂರ ಮಾಡು, ನನ್ನ ಮನಸ್ಸಿಗೆ ಶಾಂತಿ ಕೊಡು ಎಂದು ಸರಳವಾಗಿ ಪ್ರಾರ್ಥಿಸಿದರೂ ಸಾಕು, ಅಂಬೆಗಾಲು ಕೃಷ್ಣನ ಆಶೀರ್ವಾದ ನಮ್ಮ ಮೇಲೆ ಇರುತ್ತದೆ. ಅಂಬೆಗಾಲು ಕೃಷ್ಣನ ಒಂದು ಸುಂದರವಾದ ಸಂದೇಶ. ಕೃಷ್ಣನನ್ನು ನೋಡಿದಾಗ ನಮಗೆ ತಿಳಿಯುವುದು ಏನು? ದೇವರು ಯಾವಾಗಲೂ ದೊಡ್ಡ ರೂಪದಲ್ಲೇ ಬರಬೇಕು ಅಂತ ಏನೂ ಇಲ್ಲ. ಒಂದು ಪುಟ್ಟ ಮಗುವಿನ ನಗುವಿನಲ್ಲೂ ದೇವರಿರಬಹುದು, ಒಂದು ಸಣ್ಣ ಸಂತೋಷದಲ್ಲೂ ದೇವರಿರಬಹುದು, ಒಂದು ಒಳ್ಳೆಯ ಮಾತಿನಲ್ಲೂ ನಾವು ದೇವರನ್ನು ಕಾಣಬಹುದು. ಅದಕ್ಕಾಗಿಯೇ ಬಾಲಕೃಷ್ಣನನ್ನು ಪೂಜಿಸುವಾಗ ನಮ್ಮ ಮನಸ್ಸಿನಲ್ಲೂ ಮಗುವಿನಂತಹ ಮುಗ್ಧತೆ ಇರಬೇಕು. ಯಾರಿಗೂ ನಾವು ಕೆಟ್ಟದ್ದನ್ನು ಬಯಸಬಾರದು. ಸಾಧ್ಯವಾದಷ್ಟು ಒಳ್ಳೆಯ ಕೆಲಸ ಮಾಡಬೇಕು. ಬಡವರಿಗೆ ಸಹಾಯ ಮಾಡುವ ಬುದ್ಧಿ ಇರಬೇಕು. ಪುಟ್ಟ ಮಕ್ಕಳನ್ನು ಪ್ರೀತಿಯಿಂದ ನೋಡುವ ಮನಸ್ಸಿರಬೇಕು. ಮನಸ್ಸಿನಲ್ಲಿ ಅಚಲವಾದ ನಂಬಿಕೆ ಇರಬೇಕು. ಆಗ ಕೃಷ್ಣನ ಕೃಪೆ ನಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ನಮ್ಮ ಅನುಭವಕ್ಕೆ ಬರುತ್ತದೆ. ಕೃಷ್ಣ, ನಿನ್ನ ಪುಟ್ಟ ಪುಟ್ಟ ಹೆಜ್ಜೆಗಳು ನಮ್ಮ ಮನೆಯೊಳಗೆ ಬರಲಿ, ನಿನ್ನ ನಗು ನಮ್ಮ ಮನೆಯಲ್ಲಿ ಸದಾ ಕೇಳಿಸಲಿ, ನಮ್ಮ ಮನಸ್ಸಿನ ದುಃಖಗಳು ದೂರ ಹೊರಟೋಗಲಿ, ನಮ್ಮ ಮನೆಯಲ್ಲಿರುವ ಎಲ್ಲರಿಗೂ ಆರೋಗ್ಯ, ಸಂತೋಷ, ನೆಮ್ಮದಿ ದೊರಕಲಿ, ಮಕ್ಕಳಿಗಾಗಿ ಕಾಯುತ್ತಿರುವವರ ಮಡಿಲು ತುಂಬಲಿ, ಅದೃಷ್ಟದ ಬಾಗಿಲು ತೆರೆಯಲಿ ನಮ್ಮ ಬಾಳಲ್ಲಿ, ನಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬರಲಿ. ಕಷ್ಟ ಬಂದಾಗ ನಮ್ಮ ಕೈ ಹಿಡಿದು ನಡೆಸು ಕೃಷ್ಣ, ನಾವು ನಿನ್ನನ್ನು ಪೂರ್ತಿಯಾಗಿ ನಂಬಿದ್ದೇವೆ. ಜೈ ಶ್ರೀ ಕೃಷ್ಣ. ಈ ಮುದ್ದಾದ ಬಾಲಕೃಷ್ಣನ ರೂಪದ ಹಿಂದೆ ಇರುವ ಆಧ್ಯಾತ್ಮಿಕ ಅರ್ಥವನ್ನು ನಾವು ಈಗ ತಿಳಿಯೋಣ. ಅಂಬೆಗಾಲು ಕೃಷ್ಣನು ನಮ್ಮ ಜೀವನದಲ್ಲಿ ಸಂತೋಷ, ಮುಗ್ಧತೆ, ಶುಭ ಶಕ್ತಿ ಮತ್ತು ಸಮೃದ್ಧಿಯ ಸಂಕೇತ ಎಂದು ಎಲ್ಲರೂ ನಂಬುತ್ತೇವೆ. ಮಗು ಅಂಬೆಗಾಲು ಹಾಕುತ್ತಾ ಮನೆಯೊಳಗೆ ಬಂದರೆ ಆ ಮನೆಯನ್ನು ಎಷ್ಟು ಸಂತೋಷ ಇರುತ್ತದೆ ಎಂದು ಎಲ್ಲರಿಗೂ ತಿಳಿದಿದೆ. ಅದೇ ರೀತಿ ಬಾಲಕೃಷ್ಣನ ಈ ರೂಪವನ್ನು ಮನೆಯಲ್ಲಿ ಭಕ್ತಿಯಿಂದ ಇಟ್ಟು ಪೂಜಿಸುವುದರಿಂದ ಮನೆಯಲ್ಲಿ ಇರುವ ನಕಾರಾತ್ಮಕತೆ ದೂರವಾಗುತ್ತದೆ, ಸಂತೋಷದ ವಾತಾವರಣ ಹೆಚ್ಚಾಗುತ್ತದೆ ಎಂದು ಭಕ್ತರೆಲ್ಲರೂ ನಂಬ್ತೀವಿ. ಬೆಣ್ಣೆ ಕೃಷ್ಣನ ವಿಶೇಷತೆ ಏನಪ್ಪ ಅಂದರೆ, ಕೃಷ್ಣನಿಗೆ ಬೆಣ್ಣೆ ಅಂದರೆ ಬಹಳ ಪ್ರಿಯ. ಬೆಣ್ಣೆ ಎಂದರೆ ಮೃದುವಾದದ್ದು, ಶುದ್ಧವಾದದ್ದು, ಮನಸ್ಸಿನಲ್ಲಿರುವ ಕಠಿಣತೆಯನ್ನು ಕರಗಿಸುವ ಸಂಕೇತ. ಏನಾದರೂ ಒಂದು ಕಠಿಣವಾಗಿ ಹಿಡ್ಕೊಂಬಿಟ್ಟಿರ್ತೀವಿ, ಅದನ್ನೆಲ್ಲ ನಾವು ಕರಗಿಸ್ಬಿಡುತ್ತೆ ಈ ಬೆಣ್ಣೆ ಕೃಷ್ಣನ ಮುದ್ದು. ಆದ್ದರಿಂದ ಬೆಣ್ಣೆ ಕೃಷ್ಣನನ್ನು ಪೂಜಿಸುವಾಗ ನಮ್ಮ ಮನಸ್ಸಿನಲ್ಲಿರುವ ಕೋಪ, ಅಹಂಕಾರ, ದುಃಖ, ಚಿಂತೆ ಎಲ್ಲವನ್ನು ಕೃಷ್ಣನ ಪಾದಗಳಿಗೆ ಅರ್ಪಿಸಬೇಕು. ಕೃಷ್ಣ, ನನ್ನ ಮನಸ್ಸನ್ನು ಬೆಣ್ಣೆಯಂತೆ ಮೃದುವಾಗಿಸು, ನನ್ನ ಜೀವನದಲ್ಲಿರುವ ಕಷ್ಟಗಳನ್ನು ಕರಗಿಸು, ನಮ್ಮ ಮನೆಯಲ್ಲಿ ಸಂತೋಷವನ್ನು ತುಂಬಿಸು ಎಂದು ಭಕ್ತಿಯಿಂದ ಪ್ರಾರ್ಥಿಸಿದರೆ ನಮ್ಮ ಕೃಷ್ಣನಿಗೆ ಒಂದು ವಿಶೇಷವಾದ ನೆಮ್ಮದಿ ಸಿಗುತ್ತದೆ. ನಮಗೆ ನೆಮ್ಮದಿಯ ಆಶೀರ್ವಾದ ಸಿಗುತ್ತೆ. ಸಂತಾನ ಭಾಗ್ಯಕ್ಕಾಗಿ ಬಾಲಕೃಷ್ಣನ ಪೂಜೆ ಮಾಡುವುದು ಈಗಲೂ ಸಹ ರೂಢಿಯಲ್ಲಿದೆ. ಅಂಬೆಗಾಲು ಕೃಷ್ಣನನ್ನು ಸಂತಾನ ಭಾಗ್ಯವನ್ನು ಕರುಣಿಸುವ ದೇವರ ರೂಪವಾಗಿಯೂ ಅನೇಕ ಭಕ್ತರು ಭಕ್ತಿಯಿಂದ ಪೂಜಿಸ್ತಾರೆ. ಮಕ್ಕಳಿಗಾಗಿ ಕಾಯುತ್ತಿರುವ ದಂಪತಿಗಳು ಬಾಲಕೃಷ್ಣನನ್ನು ತಮ್ಮ ಮಗುವಿನಂತೆ ಭಾವಿಸಿ ಪೂಜಿಸ್ತಾರೆ. ಅವನಲ್ಲೇ ತನ್ನ ಮಗುವನ್ನು ಕಾಣ್ತಾರೆ. ನನ್ನ ಮಡಿಲನ್ನು ತುಂಬಿಸು ಅಂತ ಬೇಡ್ಕೋತಾರೆ. ಇಲ್ಲಿ ಮುಖ್ಯವಾದದ್ದು ಕೇವಲ ಪೂಜೆ ಮಾತ್ರವಲ್ಲ, ಭಕ್ತಿ, ನಂಬಿಕೆ ಮತ್ತು ಒಳ್ಳೆಯ ಮನಸ್ಸು. ಕೃಷ್ಣನನ್ನು ಮಗುವಿನಂತೆ ಪ್ರೀತಿಯಿಂದ ಪೂಜಿಸುವಾಗ ನಮ್ಮ ಮನಸ್ಸಿನಲ್ಲಿರುವ ನೋವು, ಆಸೆ, ಕಣ್ಣೀರು ಎಲ್ಲವನ್ನು ಕೃಷ್ಣನಿಗೆ ಅರ್ಪಿಸ್ಬೇಕು. ಅಂದರೆ ಹೇಳ್ಕೋಬೇಕು, ಭಗವಂತನ ಮುಂದೆ ಮನಸ್ಸು ತೆರೆದು
ಪ್ರಾರ್ಥಿಸುವ ಭಕ್ತನಿಗೆ ಆತ ತುಂಬ ಧೈರ್ಯವನ್ನು ಕೊಡ್ತಾನೆ. ಅದೃಷ್ಟವನ್ನು ಹೆಚ್ಚಿಸುವ ಕೃಷ್ಣನ ರೂಪ ಇದು. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೆಲಸಗಳು ಕೈಗೂಡುವುದಿಲ್ಲ. ಒಂದು ಒಳ್ಳೆಯ ಕೆಲಸವಾಗಬೇಕು ಅಂದರೆ ನೂರಾರು ಅಡ್ಡಿ, ಹಣಕಾಸಿನ ತೊಂದರೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಯಾವುದಾದ್ರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಅಂತಹ ಸಮಯದಲ್ಲಿ ನಮ್ಮ ಮನಸ್ಸಿಗೆ ಭರವಸೆ ನೀಡುವ ದೇವರ ರೂಪವೇ ಈ ಬಾಲಕೃಷ್ಣ. ಈ ಅಂಬೆಗಾಲು ಕೃಷ್ಣನ ರೂಪವು ನಮಗೆ ಒಂದು ಸಂದೇಶವನ್ನು ನೀಡುತ್ತದೆ. ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೆಜ್ಜೆ ಇಡಬೇಕು. ಕೃಷ್ಣನು ಅಂಬೆಗಾಲು ಹಾಕುತ್ತಾ ನಡೆಯುವಂತೆ ನಾವು ಕೂಡ ಜೀವನದಲ್ಲಿ ನಿಧಾನವಾಗಿ ಮುಂದೆ ಸಾಗಬೇಕು. ಒಂದು ದಿನ ಖಂಡಿತವಾಗಿ ನಮ್ಮ ಜೀವನದಲ್ಲೂ ಒಳ್ಳೆಯ ದಿನ ಬಂದೇ ಬರುತ್ತದೆ. ಅಂಬೆಗಾಲು ಕೃಷ್ಣನಿಗೆ ನಾವು ಬೆಳಿಗ್ಗೆ ಅಥವಾ ಸಂಜೆ ಶುಭ್ರವಾಗಿ ಬಾಲಕೃಷ್ಣನ ವಿಗ್ರಹ ಅಥವಾ ಚಿತ್ರವನ್ನು ಭಕ್ತಿಯಿಂದ ಪೂಜಿಸಿದರೆ ಸಾಕು. ಕೃಷ್ಣನಿಗೆ ಬೆಣ್ಣೆ, ಹಾಲು, ಸಕ್ಕರೆ, ಅವಲಕ್ಕಿ ಅಥವಾ ನಮ್ಮಿಂದ ಸಾಧ್ಯವಾಗುವ ಸರಳ ನೈವೇದ್ಯ ಕೊಟ್ಟರೆ ಸಾಕು, ಅವನು ತೃಪ್ತಿಯಾಗುತ್ತಾನೆ. ಭಗವಂತನಿಗೆ ದೊಡ್ಡ ದೊಡ್ಡ ನೈವೇದ್ಯಗಳಿಗಿಂತ ಶುದ್ಧವಾದ ಮನಸ್ಸು ಮತ್ತು ನಿಜವಾದ ಭಕ್ತಿ ಮುಖ್ಯ. ಪೂಜೆ ಮಾಡುವಾಗ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ಸಾಕು, ಅವನು ತುಂಬ ಸರಳ. ಕೃಷ್ಣ, ನನ್ನ ಮನೆಯಲ್ಲಿ ಸಂತೋಷ, ಕುಟುಂಬದ ಮೇಲೆ ನಿನ್ನ ಕೃಪೆ, ನನ್ನ ಕಷ್ಟಗಳೆಲ್ಲ ದೂರ ಹೋಗಲಿ, ನನ್ನ ಮನಸ್ಸಿಗೆ ಶಾಂತಿ ಕೊಡು ಎಂದು ಒಂದು ಸಣ್ಣ ಪ್ರಾರ್ಥನೆ ಸಲ್ಲಿಸಿದರೆ ಸಾಕು. ಹೇಗೆ ಮಗುವಿನ ಮನಸ್ಸು ಮುಗ್ಧವಾಗಿರುತ್ತದೋ ಹಾಗೆಯೇ ಕೃಷ್ಣನು ಮುಗ್ಧವಾಗಿ ನಮ್ಮನ್ನು ಅರಸುತ್ತಾನೆ. ಜೈ ಶ್ರೀ ಕೃಷ್ಣ, ನಿನ್ನ ಕೃಪೆ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಅಂತ ನಾವು ಈ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಸಾಕು, ನಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಸ್ನೇಹಿತರೆ, ನಿಮಗೂ ಅಂಬೆಗಾಲು ಕೃಷ್ಣನ ಮೇಲೆ ಭಕ್ತಿ ಇದ್ದರೆ ಕಾಮೆಂಟ್ನಲ್ಲಿ ಜೈ ಶ್ರೀ ಕೃಷ್ಣ ಎಂದು ಬರೆಯಿರಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಂಬೆಗಾಲು ಕೃಷ್ಣನನ್ನು ಪೂಜಿಸಿದರೆ ಭಾಗ್ಯ ಬದಲಾಗುತ್ತದೆ. ಬೆಣ್ಣೆ ಕೃಷ್ಣನ ಕೃಪೆ ಇದ್ದರೆ ಸಂತಾನ ಭಾಗ್ಯವು ಸಿಗುತ್ತದೆ. ಇಂತಹ ನೂರಾರು ನಂಬಿಕೆಗಳು ನಮ್ಮ ಅಂಬೆಗಾಲು ಕೃಷ್ಣನ, ಬೆಣ್ಣೆ ಕೃಷ್ಣನ ಮೇಲೆ ನಮಗೂ ಇದೆ, ನಿಮಗೂ ಇದೆ. ನಮಸ್ತೆ.